ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಾಡು ಮೆಣಸಿನ ಬಳ್ಳಿಗೆ ಬರುವ ಗಾಲ್ಮಿಡ್ಜ್ ಕೀಟದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಕೀಟವು ಕೊಂಬೆಗಳ ಮೇಲೆ ಮೊಟ್ಟೆಯನ್ನು ಇಡುತ್ತದೆ. ಮೊಟ್ಟೆಯು ಬಿರಿದು ಒಳಗೆ ಹೋಗಿ ಕಾಂಡಗಳ ತಿರುಳನ್ನು ತಿನ್ನುತ್ತದೆ. ಈ ಕೀಟವು ಸೊಳ್ಳೆಯಷ್ಟು ದೊಡ್ಡದಾಗಿರುತ್ತದೆ. ಹುಳವು ದೊಡ್ಡದಾದ ನಂತರ ಹೊರಗೆ ಬಂದು ಬೇರೆ ಕಡೆ ಹೋಗಿ ಮೊಟ್ಟೆಯನ್ನು ಇಡುತ್ತದೆ. ಈ ಕೀಟವು ಮೊಟ್ಟೆ ಇಟ್ಟ ಜಾಗದಲ್ಲಿ ಸ್ವಲ್ಪ ದಪ್ಪವಾಗಿ ಕಾಣುತ್ತದೆ. ನೀವು ಅದನ್ನು ಓಪನ್ ಮಾಡಿ ನೋಡಿದಾಗ ಸಣ್ಣ ಹುಳಗಳನ್ನು ನೋಡಬಹುದು. ಈ ಕೀಟವು ಸ್ವಲ್ಪ ಕೆಂಪು ಬಣ್ಣದಲ್ಲಿ ಇರುತ್ತದೆ. ಈ ಕೀಟದಿಂದ ದೊಡ್ಡ ಮೆಣಸಿನ ಬಳ್ಳಿಗೆ ಅಷ್ಟೇನು ಹಾನಿ ಉಂಟಾಗುವುದಿಲ್ಲ. ಆದರೆ ಸಣ್ಣ ಮೆಣಸಿನ ಬಳ್ಳಿಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹಾಗಾಗಿ ನೀವು ಸಣ್ಣ ಮೆಣಸಿನ ಬಳ್ಳಿಯಲ್ಲಿ ಗಾಲ್ಮಿಡ್ಜನ್ನು ನಿಯಂತ್ರಣದಲ್ಲಿಡಲು ಥಯಾಮೆಥಾಕ್ಸಮ್ ಕೀಟನಾಶಕವನ್ನು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಮಿಶ್ರಣ ಮಾಡಿ ಅದರ ಜೊತೆಗೆ ಯಾವುದಾದರೂ ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು. ಈ ಕೀಟನಾಶಕದ ಬದಲು ನೀವು ಯಾವುದಾದರೂ ಸಿಸ್ಟಮಿಕ್ ಕೀಟನಾಶಕವನ್ನು ಕೂಡ ಬಳಸಬಹುದು. ನೀವು ಕೂಡ ಸರಿಯಾದ ಸಮಯದಲ್ಲಿ ಸ್ಪ್ರೇ ಮಾಡಿ ನಿಮ್ಮ ಸಣ್ಣ ಮೆಣಸಿನ ಬಳ್ಳಿಯನ್ನು ರಕ್ಷಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಗಾಲ್ಮಿಡ್ಜ್ ಕೀಟದಿಂದ ಉಂಟಾದ ಹಾನಿ ನೋಡಿ ಈ ವಿಡಿಯೋದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಸಣ್ಣ ಮೆಣಸಿನ ಬಳ್ಳಿಯನ್ನು ರಕ್ಷಿಸಲು ಮರೆಯದೆ ಸ್ಪ್ರೇ ಮಾಡಿ. ಥ್ಯಾಂಕ್ ಯು.